ಕಚೇರಿ ಮುಂಭಾಗವೇ ಅರ್ಚಕರ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳೋದು ಒಂದು ಕೇಳಿ ಬರ್ತಾ ಇದೆ. ಏನದು? ಅರ್ಚಕರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೋಡಿ, ಅದು ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಅರ್ಚಕರ ಸಮಸ್ಯೆ ಅದು ಇದೆಲ್ಲ ಉಂಟು. ಇಷ್ಟು ದೊಡ್ಡ ಜಾತ್ರೆ ಆಗಿತ್ತು, ಯಾರಾದರೂ ಚೈನ್ ಎಳೆದದ್ದು, ಯಾರಾದರೂ ಕದ್ದದ್ದು, ಯಾವ್ದಾದ್ರು ಪರ್ಸ್ ಎಳೆದದ್ದು ಒಂದು ಕಂಪ್ಲೇಂಟ್ ಸ್ಟೇಷನಲ್ಲಿ ಇಲ್ಲ. ಒಂದೇ ಒಂದು ಅಹಿತಕರ ಘಟನೆ ಆಗಲಿಲ್ಲ. ಮತ್ತೆ ನಿನ್ನೆ ರಾತ್ರಿ 2 ಅರ್ಚಕರ ಮತ್ತೊಬ್ಬರ ಹತ್ರ ಇಬ್ಬರು ಕೂಡ ಬ್ರಾಹ್ಮಿಣಿಸಿ, ಇಬ್ಬರ ಹತ್ರ ಕೂಡ ಸ್ವಲ್ಪ ಮಾತಿನ ಚಕಮಕಿ ನಡೆಯಿತು. ಕೈ ಹಾಕಿದ್ರು, ಒಬ್ಬರು ಬಿದ್ದರು, ಒಬ್ಬರ ತಲೆಗೆ ಪೆಟ್ಟಾಯಿತು. ಮತ್ತೆ ಅದನ್ನು ಸೌಹಾರ್ದ ರೀತಿಯಲ್ಲಿ ಮುಗಿಸಿ ಅದು ಸುಖಾಂತ್ಯಗೊಂಡಿದೆ. ಸ್ವಲ್ಪ ಒಬ್ಬರ ತಲೆಗೆ ಪೆಟ್ಟಾಗಿದೆ, ಅದಕ್ಕೆ ಬ್ಯಾಂಡೇಜಿನ ವ್ಯವಸ್ಥೆ ಆಗಿ ಎಲ್ಲ ರಾಜಿಯಲ್ಲಿ ಮುಗಿದಿದೆ. ಅದು ಘಟನೆ ಆದದ್ದು ಹೌದು. ಇಷ್ಟು ನೋಡಿ, 3 ಲಕ್ಷ ಜನ ಇನ್ನ ಮೇಲೆ ಇಲ್ಲಿ ಜಾತ್ರೆಗೆ ಸೇರಿದ್ದಾರೆ, ಇಷ್ಟು ಜನ ಸೇರಿದ್ದಾರೆ. ಇಷ್ಟು ದೊಡ್ಡ ಸಣ್ಣ ಘಟನೆ, ಒಂದು ಸಣ್ಣ ಪುಟ್ಟ ಘಟನೆ, ಏನೋ ಒಂದು ಮಾತಿನ, ಅದು ನಾನು ಹೋದ ನಂತರ, ನಾನು ಇರುವಲ್ಲಿವರೆಗೆ ಏನೂ ಆಗಲಿಲ್ಲ. ನೋಡಿ, ನಿಮಗೆ ನಿನ್ನೆ ಮಂತ್ರಾಕ್ಷತೆ ಕೊಡಿಸುವುದು ಈ ನಮ್ಮನೆ ಪುತ್ತೂರಿನ ಇತಿಹಾಸದಲ್ಲೇ ಕೊಡಲಿಲ್ಲ. ತಂತ್ರಿಗಳ ಕೈಯಿಂದ ನಡೆಯಲ್ಲೇ ಕೊಡಿಸಿದ್ದೇನೆ. ಮತ್ತು ಅನ್ನಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇನ್ನು ಇದರಿಂದ ಹೆಚ್ಚು ನಾನು ಏನು ಮಾಡೋದು ಸರ್? ಈಗ ನೀವು ಕಟ್ಟೆ ಏನು ಖಾಸಗಿ ಜಾಗದಲ್ಲಿರುವಂಥ ಕಟ್ಟೆ, ರಕ್ತೇಶ್ವರಿ ಮತ್ತು ದೇವರು ಭೇಟಿಯಾಗುವಂಥ ಕಟ್ಟೆ, ಅದು ಯಾರೋ ವ್ಯಕ್ತಿ ಅವರ ಸ್ವಂತ ಇದಕ್ಕಾಗಿ ಕಟ್ಟಿಸಿಕೊಂಡಂತ ಕಟ್ಟೆ, ಅದಕ್ಕೆ ಇನ್ನೊಬ್ರು ದೇವಸ್ಥಾನದ ಆಡಳಿತ ಮಂಡಳಿ ಆಗಲಿ ಅಥವಾ ಇನ್ನೊಬ್ರು ಹೇಗೆ ಎಂಟ್ರಿ ಆಗುದು ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನ ಕೇಳ್ತಾ ಇದ್ದಾರೆ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅವರು ವಿಡಿಯೋವನ್ನ ಇದು ಮಾಡಿದ್ದಾರೆ. ಅದರಲ್ಲಿ ಹೇಳಿದ್ದಾರೆ, ನಮ್ಮ ಜಾಗದಲ್ಲಿ ನಮ್ಮ ಹಿರಿಯರು ಕಟ್ಟಿಸಿದಂತ ಇದು, ನಾವು ಆ ವ್ಯವಸ್ಥೆಗೆ ಯಾವುದಕ್ಕೂ ನಾವು ಏನು ತೊಂದರೆ ಮಾಡಲಿಲ್ಲ. ಬಟ್ ಅವರು ಏಕಾಏಕಿಯಾಗಿ ನಮ್ಮ ನ್ಯಾಯಾಲಯದಲ್ಲಿ ಇರುವಂತ ಒಂದು ವ್ಯಾಜ್ಯ ಇರುವಂತ ಕಟ್ಟಡ, ವ್ಯಾಜ್ಯ ಇರುವಂತ ಜಾಗ, ಆ ಜಾಗದಲ್ಲಿ ಏಕಾಏಕಿಯಾಗಿ ನೇರವಾಗಿ ನುಗ್ಗಿ ಮಾಡುವಂತ ಕೆಲಸ ಎಷ್ಟು ಸರಿ? ನಾವೇನು ದೇವರ ಕಾರ್ಯಕ್ಕೆ ವಿರೋಧವನ್ನು ಮಾಡಲಿಲ್ಲ ಅಂತ ಹೇಳುವಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನದ ಉಳ್ಳಾಲ್ತಿ ಅಮ್ಮನವರ ಭಕ್ತರು ಎಷ್ಟಿದ್ದಾರೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತುಂಟು. ಒಂದು, ಅಲ್ಲಿಗೆ ಕೋಟಿಯಿಂದ ಮೇಲೆ ಬೀಳುವ ಮಲ್ಲಿಗೆ ಹೂ. ಮತ್ತೆ ನೋಡಿ, ಮೊನ್ನೆ 7.5 ಲಕ್ಷ ಬಿದ್ದಿದೆ. ಯಾವ ರೀತಿ ಭಕ್ತರಿದ್ದಾರೆ ಅಂತೇಳಿ ನಿಮಗೆ ಗೊತ್ತುಂಟು. ಅವರ ಇದು ಖಾಸಗಿ ಜಾಗ ಹೌದು, ನಾನು ಒಪ್ತೇನೆ. ಆದರೆ ಮಹಾಲಿಂಗೇಶ್ವರ ದೇವರು ಅಲ್ಲಿ ಭೇಟಿ ಕೊಟ್ಟ ಜಾಗ ಅದು ಆ ಜಾಗ. ನಮಗೆ ಎಲ್ಲರಿಗೂ ಬೇಕಾದ್ದು ಮಹಾಲಿಂಗೇಶ್ವರ ದೇವರು. ಪುತ್ತೂರಿನ ಜನತೆಯ ಹೃದಯದಲ್ಲಿರುವ ದೇವರು ಮಹಾಲಿಂಗೇಶ್ವರ ದೇವರು. ಅವರ ಭಕ್ತರು ಕೂಡ, ಅವರು ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತರೇ. ಆದ ಕಾರಣ ನಾವು ಬಿಡ್ಲಿಲ್ಲ ಅಂತ ನೋಡಿ, ಕೋರ್ಟಿಂದ ಅದು ಡೆಮಾಲಿಷ್ಗೆ ಆರ್ಡರ್ ಆಗಿದೆ. ಯಾಕೆ ಅವರು ಡೆಮಾಲಿಷ್ ಮಾಡಲಿಲ್ಲ? ಅಲ್ಲಿ ಯಾರಾದ್ರು 30,000 ಜನ ಮೊನ್ನೆ ಬಂದಿದ್ದಾರಲ್ಲ, 10 ಜನ ಹೆಂಗಸರು ಮಕ್ಕಳು ಎಲ್ಲ ಇದ್ದಾರಲ್ಲ, ಏನಾದರೂ ಅಲ್ಲಿ ತಲೆಗೆ ಬೀಳ್ತಿದ್ರೆ ಏನಾಗ್ತಿತ್ತು? ಯಾರು ಹೊಣೆ ಅದಕ್ಕೆ? ಅದರಿಂದ ಮೊದಲೇ ಅವರಿಗೆ ತೆರವು ಮಾಡಬೇಕಿತ್ತಲ್ಲ. ಭಕ್ತರು ಕೂತ್ಕೊಳ್ತಾರ? ಅಷ್ಟು 400 ಜನ ಸೂಟೆ ಹಿಡ್ಕೊಂಡು ಬರ್ತಾರೆ, 30-40 ಜನ ನುಗ್ಗಲು ಆ ಒಡೆಸಣಕ್ಕಲ್ಲಿ ಈ ಬಿಂದ ಹೇಗೆ ಬಂದ್ರು ಅಂತ ಗೊತ್ತಿಲ್ಲ. ಇಷ್ಟು ಜನ ಆಗಲಿಲ್ಲ, ಅವರಿಗೊಂದು ಅದನ್ನು ತೆರವುಗೊಳಿಸಬಹುದಿತ್ತಲ್ಲ. ಮಹಾಲಿಂಗೇಶ್ವರ ದೇವರ ಮೇಲೆ ಅಷ್ಟು ಭಕ್ತಿ ಇರ್ತಿದ್ರೆ. ಕಟ್ಟೆ ಯಾರದೇ ಆಗಲಿ, ಮಹಾಲಿಂಗೇಶ್ವರ ದೇವರು ಎಲ್ಲರದ್ದಲ್ಲ. ನ್ಯಾಯಾಲಯ ಇನ್ನೂ ಕೂಡ ಕಟ್ಟಡವನ್ನ ಡೆಮಾಲಿಷ್ಗೆ ಆದೇಶ ಮಾಡಲಿಲ್ಲ. ಅಲ್ಲಿರುವಂತ ಏನು ಅಂಗಡಿ ಮಾಲೀಕರಿದ್ದಾರೆ ಅವರ ತೆರವಿಗೆ ನಗರಸಭೆಗೆ ಸೂಚನೆ ಕೊಟ್ಟಿರುವಂತದ್ದು ಹೇಳುವಂಥದ್ದು. ನೋಡಿ, ಅದು ಏನು ಇದ್ರು ಈಶ್ವರ ಭಟ್ರು ಸಮಿತಿ ಮಾಡಿದ್ದು, ದೇವಸ್ಥಾನ ಮಾಡಿದ್ದಲ್ಲ, ಅದು ಎಲ್ಲ ಭಕ್ತರು ಮಾಡಿದ್ದು. ಭಕ್ತರು ಮಹಾಲಿಂಗೇಶ್ವರ ದೇವರನ್ನು, ಉಳ್ಳಾಲ್ತಿಯನ್ನು ಯಾರ ಜಾಗೆಯಲ್ಲಿ ಇರಲಿ ಅದಕ್ಕೆ ಸಂಬಂಧಪಟ್ಟವರನ್ನು ಖಂಡಿತವಾಗಿಯೂ ಅವರು ಬಿಡುವುದಿಲ್ಲ. ಎಷ್ಟೋ ನಾವು ಆದಷ್ಟು ಸಮಾಧಾನ ಮಾಡಿದ್ದು, ನಿಲ್ಲಿಸಿ ಅಂತೇಳಿ, ಬೇಡ ಅಂತೇಳಿ. ಅವರು ಕೇಳಲಿಲ್ಲ. ಲಾಸ್ಟಿಗೆ ಡೆಮಾಲಿಷ್ ಮಾಡುವಂಥ ಕೆಲಸ ಮಾಡಿದ್ರು. ನಾನು ತಕ್ಷಣ ಅಲ್ಲಿಗೆ ಹೋಗಿದ್ದೇನೆ, ಅವರ ಮನವೊಲಿಸಿದ್ದೇನೆ. ಏನಿದ್ರು ನಾವು ಜಾಗವರ ಹತ್ರ ರಾಜಿಯಲ್ಲಿ ಎಂತ ಮಾತಾಡಲಿಕ್ಕೂ ನಾನು ಸಿದ್ಧನಿದ್ದೇನೆ. ಅವರು ಫೋನ್ನ ಮುಖಾಂತರ ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಬರಬೇಕಾದ್ರೆ ಬರ್ತೇನೆ, ನೀವು ಬರುವುದಾದ್ರೂ ತೊಂದರೆ ಇಲ್ಲ. ಏನಿದ್ರು ಮಹಾಲಿಂಗೇಶ್ವರನ ಕಾರ್ಯಕ್ರಮ ಒಳ್ಳೇದಾಗಬೇಕು ಅಷ್ಟೇ ವಿನ ನಮಗೆ ಜಾಗೆಯ ಮೇಲೆ ಯಾವುದೇ ರೈಟ್ ಇಲ್ಲ. 700 ಅಂಗಡಿ ಇತ್ತು, ನೀವು ಏಲಮದ್ದು 320 ಅಂಗಡಿ ಮಾತ್ರ ಅಂತ ನಿನ್ನೆ ಒಬ್ಬರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ನೋಡಿ, ಇದೆಲ್ಲ 700 ಅಂಗಡಿ ಇತ್ತು. ನೋಡಿ, ಆ ಪತ್ರಿಕಾಗೋಷ್ಠಿ ಮಾಡಿ ಕಾನೂನಲ್ಲಿ 1 ಅಂಗಡಿ ಇರುವುದು, ನೀವು 2 ಅಂಗಡಿ ಕೊಟ್ಟಿದ್ದೀರಿ ಅಂತೇಳಿ ಇದು ಮಾಡಿದ್ರು. ಕಾನೂನಲ್ಲಿ ನೋಡಿ, ನಾವು 10 ಅಂಗಡಿ ಕೊಡ್ತೇವೆ.
ಇದು ದೊಡ್ಡ ವ್ಯಾಪಾರದವರು ಹೇಳಿಕೆ ಆಯಿತು 10 ಬೇಡ 20 ಕೊಡಿ ಅಂತೇಳಿ. ಸಣ್ಣ ವ್ಯಾಪಾರದವರು ಹೇಳಲಿಕ್ಕೆ ಆಯಿತು 10 ಸಾಕು 20 ಬೇಡ ಅಂತೇಳಿ. ದೊಡ್ಡ ಹೇಳಲಿಕ್ಕೆ ಆಯಿತು 10 ಬೇಡ 20 ಕೊಡಿ ಅಂತೇಳಿ. ವ್ಯಾಪಾರದವರ ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೆವು, ಸಣ್ಣ ವ್ಯಾಪಾರದವ ನೀನು 10 ತೆಕ್ಕ ಮಾರೆ ಅಂತ ಹೇಳಿದೆ. ದೊಡ್ಡವನಿಗೆ ಈಗ ಮಾರೆ ನೀನು 2 ಅಂಗಡಿ ತೆಕ್ಕ, ನಿನಗೆ 20 ಬೇಕಲ್ಲ. ಅದು ವ್ಯಾಪಾರದವರ ಅನುಕೂಲಕ್ಕೆ ಮಾಡಿದ್ದು. ಇದರಲ್ಲಿ ದೇವಸ್ಥಾನಕ್ಕೆ ಎಂತ ಲಾಭ ಉಂಟು? ಆಯ್ತು, ದೇವಸ್ಥಾನದವರು ಕಾನೂನು ಬಿಟ್ಟು 2 ಅಂಗಡಿ ಕೊಟ್ಟರು, ದೇವಸ್ಥಾನಕ್ಕೆ ಎಂತ ಲಾಭ ಉಂಟು? ಇದೆಲ್ಲ ವ್ಯಾಪಾರಸ್ಥರ ಟ್ರಿಕ್ಸ್ ನೋಡಿ. ನಿಮಗೆ ಲೈಟಿಂಗ್ಸ್ನಲ್ಲಿ ಎಲ್ಲ ಮನವಿ ಕೊಡುವುದು, ಊರಿನವರಿಗೆ ಕೊಡಬೇಕಂತೇಳಿ. ಊರಿನವರು 2,80,000 ಆವತ್ತು ಲೈಟಿಂಗ್ಸ್ ಆದ್ದು. ಈ ಸಲ 3 ಕಾಲು ಹಾಕ್ಲಿ, ಎಲ್ಲ 6 ಲಕ್ಷದಿಂದ ಮೇಲೆ ಹಾಕಿದ್ದಾರೆ ಅವರು ಒಗ್ಗಟ್ಟಾಗಿ. ದೇವಸ್ಥಾನ ಭಂಡಾರಕ್ಕೆ ಕಡಿಮೆ ಬರುವುದಲ್ಲ, ಆ ಜಾಯಿಂಟ್ ವಿಲ್ನವರು ಕಳೆದ ಸಲ ಹಾಗೆಲ್ಲ ಮಾಡಿದ್ದು. ಇದು ವ್ಯಾಪಾರ. ನಿನ್ನೆ ಪತ್ರಿಕಾಗೋಷ್ಠಿ ಕರೆಯುವ ಹೇಳುದು, ನಾನು ಕರಿತೇನೆ, ಅವರು ಮಧ್ಯವರ್ತಿಗಳು ಬರ್ತಾರೆ, ಅವರನ್ನು ನಿಲ್ಲಿಸಬೇಕಂತೇಳಿ. ಒಬ್ಬರು ಬಂದರು, ಅಳ್ಕೊಳ್ಳಿ ಅವರು ಮಧ್ಯವರ್ತಿಗಳು, ಅವರನ್ನು ಒಳಗೆ ಬಿಡಬೇಡಿ ಅಂತೇಳಿ. ಹೇಗೆ ಹೇಳ್ತೀರಿ ಅಂತ ಹೇಳಿದೆ. ಅವ 20 ಅಂಗಡಿ ತೆಕ್ಕೊಳ್ತಾನೆ ಅಂತೇಳಿ. ಅವ ತೆಕ್ಕೊಂಡದ್ದು ಒಂದೇ ಅಂಗಡಿ. ಅವ 19 ಜನ ಮಾಡಿ ಮತ್ತೆ ಆಧಾರ್ ಕಾರ್ಡ್ ಬಂದು ಮಾಡಿದ್ದಾನೆ ಅಂತೇಳಿ ಅವ ಹಿಡಿದು. ನಾನು ಇಲ್ಲಿ ಆಧಾರ್ ಕಾರ್ಡ್ ಇದ್ದವನಿಗೆ ಒಂದೇ ಅಂಗಡಿ ಕೊಟ್ಟದ್ದು. ನಾವು ಕೆಲವು ಜನಕ್ಕೆ ದೊಡ್ಡ ಅಂಗಡಿಯವರಿಗೆ 2 ಅಂಗಡಿ ಕೊಟ್ಟಿದ್ದೇವೆ. ಇದೆಲ್ಲ ಅವರ ಒಳನ ವ್ಯಾಪಾರದ ಜಗಳದಿಂದ ದೇವಸ್ಥಾನವನ್ನು ಬಲಿ ಕೊಡುದು. 3,000ದಿಂದ ಮಾಡಿ, 3,000ದಿಂದ ನಾವು ಮಾಡಿದರೆ ಅವರು 10,000ದಿಂದ ಒಳಗೆ ಸೆಟ್ಟಿಂಗ್ ಮಾಡ್ತಾರೆ. ದೇವಸ್ಥಾನ ಭಂಡಾರಕ್ಕೆ ಅಲ್ಲಿ 3 ಕೋಟಿ ನಾವು ಇನ್ನು ಕೊಡಬೇಕು ಜಾಗಕ್ಕೆ, ಎಲ್ಲಿಂದ ಕೊಡುದು? ಅಷ್ಟು ಕ್ಲೀನ್ ಮಾಡಿದ್ದೇವೆ. ಅಷ್ಟು ಅವರ ಮನೆ ಬಾಗಿಲಿಗೆ, ಅಂಗಡಿ ಬಾಗಿಲಿಗೆ ಬಂದು 1 ದಿವಸ ಕೂಡ ಬಿಡದೆ ಕಸ ಒತ್ತಾರೆ ಮಾಡಿದ್ದೇವೆ. ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಟಾಯ್ಲೆಟ್ ಎಲ್ಲ ನೋಡಿ, ಎಲ್ಲರೂ ಒಂದೇ ಲೆಕ್ಕ ಇರ್ತಾರ? ಒಂದು ಟಾಯ್ಲೆಟ್ ಟೆಂಪರರಿ ಕಟ್ಟಿಸಿದ್ದೇನೆ, ಅದನ್ನು ಕಟ್ಟಿಸುವ ಮೊದಲೇ ಉದ್ಘಾಟನೆ ಮಾಡಿದ್ದಾರೆ. ಅದೆಲ್ಲ ಹೇಳ್ತೇವ ನಾವು. ಇದೆಲ್ಲ ಅವರ ವೈಯಕ್ತಿಕವನ್ನು, ರಾಜಕೀಯವನ್ನು ದೇವಸ್ಥಾನಕ್ಕೆ ತರಬೇಡಿ ಅಂತೇಳಿ ನಾನು ವ್ಯಾಪಾರಸ್ಥರ ಹೇಳುದು. ಇದು ಅವರ ವೈಯಕ್ತಿಕ ವಿಷಯ. ಹಾಗಾದ್ರೆ ವಿಟ್ಲದಲ್ಲಿಯೂ ಹೀಗೆ ಮಾಡಿದ್ದಾರ, ನಮ್ಮ ಮಂಗಳದೇವಿಯಲ್ಲಿಯೂ ಹೀಗೆ ಮಾಡಿದ್ದಾರೆ, ಅಲ್ಲಿಯೂ ಕೇಸ್ ಆಗಿದೆ. 700 ಅಂಗಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, 700 ಅಂಗಡಿಯಲ್ಲಿ ಇವನೇ ಒಬ್ಬನೇ ಅಲ್ವ ಪತ್ರಿಕಾಗೋಷ್ಠಿ ಕರೆದದ್ದು. ನೋಡಿ, 10 ಜನರ ಅಂಗಡಿಯ ದಸ್ಕತ್ ಹಾಕಿಕೊಂಡು ಬರಲಿ ನೋಡ. ಈಶ್ವರ ಭಟ್ರು ದುಡ್ಡು ಮಾಡಿದ್ದಾರೆ, ಸಮಿತಿ ದುಡ್ಡು ಮಾಡಿದ್ದಾರೆ, 700 ಅಂಗಡಿ ಉಂಟು, ಕಸ ತೆಗಿಲಿಲ್ಲ, ನೀರು ಕೊಡಲಿಲ್ಲ ನೋಡ, 10 ಜನರ ದಸ್ಕತ್ ಹಾಕಿ ತರಲಿ ನೋಡ. ಭಕ್ತಾದಿಗಳ, ವ್ಯಾಪಾರಸ್ಥರ ಇದು ತಂಡ ವ್ಯಾಪಾರಸ್ಥರ ಪರವಾಗಿ ಅಂತ ಹೇಳುದು. ಇವರ ಹಿಂದೆ ಇವರ ಹೆಂಡತಿ ಮಕ್ಕಳು ಕೂಡ ಇಲ್ಲ. ಯಾರೋ ತಲೆ ಹೊಡೆದು ದುಡ್ಡು ಮಾಡುವ ವ್ಯವಸ್ಥೆಗಳು ಇದೆಲ್ಲ. ಇದಕ್ಕೆ ದೇವಸ್ಥಾನವನ್ನು ಬಲಿ ಕೊಡುದು ಇವರು.